ಇಲ್ಲಿ ಫೈನಲಿ ಕೀ ಅವರು ನಿಮ್ಮ ಕಷ್ಟನ ಅರ್ಥ ಮಾಡಿಕೊಂಡು ನಿಮ್ಗೆಲ್ಲರಿಗೂ ಕೂಡ ಒಂದು ಗುಡ್ ನ್ಯೂಸ್ನು ಕೂಡ ಕೊಟ್ಟಿದ್ದಾರೆ. ಇದ್ರ ಜೊತೆಗೆ ನೀವೇನೇನು ಡೌಟ್ಸ್ ಇದೆ ಮತ್ತು ನೀವೇನೇನು ಪ್ರಾಬ್ಲಮ್ನ ಅನುಭವಿಸ್ತಾ ಇದ್ದೀರಾ ಅಪ್ಲೈ ಮಾಡಬೇಕಾದ್ರೆ ಅದ್ರ ಬಗ್ಗೆ ಸೊಲ್ಯೂಷನ್ ನಿಮಗೆ ಈ ಒಂದು ವಿಡಿಯೋದಲ್ಲಿ ಕೊಡ್ತೀನಿ. ವಿಡಿಯೋನ ಎಲ್ಲರೂ ಕೂಡ ಗಮನ ಇಟ್ಟು ವಿಡಿಯೋನ ಕಂಪ್ಲೀಟಾಗಿ ನೋಡಿ, ಯಾಕೆಂದರೆ ನಿಮ್ಮ ಡೌಟ್ಸ್ ಪ್ಲಸ್ ಅಪ್ಡೇಟ್ಸ್ ಎರಡೂ ಕೂಡ ಈ ಒಂದು ವಿಡಿಯೋದಲ್ಲಿ ನೀವು ಪಡ್ಕೋತೀರಾ. ಕ್ಲಾರಿಫಿಕೇಷನ್ ಎಲ್ಲ ಪ್ರತಿಯೊಂದು ವಿಷಯಕ್ಕೂ ಕೂಡ. ಅದಕ್ಕೋಸ್ಕರ ವಿಡಿಯೋನ ಎಲ್ಲೂ ಬಿಡದೆ ಕೊನೆವರೆಗೂ ನೋಡಿ. ಇನ್ನೊಂದ್ಸಲಿ ಹೇಳ್ತಾ ಇದ್ದೀನಿ ಅದಕ್ಕೋಸ್ಕರ. ಅದಕ್ಕಿಂತ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಂಟಿನ್ಯೂಸ್ ಆಗಿ KCET ಅಪ್ಡೇಟ್ಸ್ನ ಪಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಟ್ಬಿಟ್ಟಾನೆ ವಿಡಿಯೋಕ್ಕೆ ಸ್ಟಾರ್ಟ್ ಮಾಡಿ. ಇಲ್ಲಿ ಫಸ್ಟ್ ನಿಮ್ಮ ಡೌಟ್ಸ್ನ ಕ್ಲಾರಿಫಿಕೇಷನ್ ಕೊಟ್ಬಿಡ್ತೀನಿ, ಏನೇನು ಡೌಟ್ಸ್ ಇದೆಯಲ್ಲ ಅದ್ರ ಬಗ್ಗೆ. ಇಲ್ಲಿ CBSE ಸ್ಟೂಡೆಂಟ್ಸ್ ಬಂದ್ಬಿಟ್ಟು SAT ID ಯಾವುದು ನಾನು ಎಲ್ಲಿ ಈಸ್ಕೊಳ್ಳೋದು ಅಂತ ಕೇಳ್ತಾ ಇಲ್ಲಿ SAT ID ತುಂಬಾ ಸಿಂಪಲ್. ನಿಮಗೆ ಫಸ್ಟ್ ಸ್ಟ್ಯಾಂಡರ್ಡಿಂದನೇ SAT ID ಸ್ಟಾರ್ಟ್ ಆಗುತ್ತೆ, ಚೇಂಜ್ ಆಗಲ್ಲ ಅದು. ನೀವು ಬೇಕು ಅಂದರೆ 10th ಸ್ಟ್ಯಾಂಡರ್ಡ್ ಎಲ್ಲೋ ಓದಿರ್ತೀರ ಅಲ್ಲೋಗೂ ಕೂಡ ಕೇಳ್ಬೋದು, ಅಲ್ಲೂ ಕೂಡ ಕೊಡ್ತಾರೆ. ಇಲ್ಲ ನೀವು PU ಮಾಡ್ತಾ ಇರ್ತೀರಲ್ವಾ, ಅದೇ ಕಾಲೇಜಲ್ಲಿ ಹೋಗಿ ಕೇಳಿದ್ರು ಕೂಡ ಅಲ್ಲಿ ನಿಮ್ಮ ಡಾಟಾ ಬೇಸ್ ಇರುತ್ತಲ್ಲ, ಪ್ರೀವಿಯಸ್ ಸ್ಕೂಲ್ದಲ್ಲಿ ಮೈಗ್ರೇಷನ್ ಸರ್ಟಿಫಿಕೇಟ್ ಇರುತ್ತಲ್ಲ TC, ಅದರಲ್ಲೇ SAT ID ಇರುತ್ತೆ. ನಿಮ್ಮ ಕಾಲೇಜಲ್ಲಿ ಕೇಳಿದ್ರೇ ನಿಮಗೆ SAT ID ಆರಾಮಾಗಿ ಸಿಗುತ್ತೆ. ಮತ್ತು ಇನ್ನೊಂದು ಅಪ್ಡೇಟ್ ಏನಪ್ಪ ಅಂದರೆ ಗುಡ್ ನ್ಯೂಸ್ ಬಂದಿರೋದು ಇಲ್ಲೇ ಹೇಳ್ಬಿಡ್ತೀನಿ ನೋಡಿ. ಇಲ್ಲಿ ನಿಮ್ಗೆ ಎಷ್ಟೊಂದು ಜನಕ್ಕೆ SAT ID ಹಾಕಿದ್ರೆ ಡಾಟಾ ಫೆಚ್ ಆಗ್ತಾಯಿಲ್ಲ ಅಂತಲೂ ಕೂಡ ಹೇಳ್ತಾ ಇರಾ. ಇಲ್ಲಿ KE ಅಪ್ಡೇಟ್ ಕೊಟ್ಟಿರೋದೇನಪ್ಪ ಅಂದರೆ ಸರ್ವರ್ನ ಮೇಂಟೆನೆನ್ಸಿಗೆ ತೊಗೋತಾ ಇದ್ದಾರೆ. ಅಂದರೆ 13ನೇ ತಾರೀಕಿಂದ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ, 13ನೇ ತಾರೀಕಿಂದ 17ನೇ ತಾರೀಕು ವರ್ಗೂ ಕೂಡ ನೀವು ಯಾರು ಕೂಡ CET ಅಪ್ಲಿಕೇಶನ್ನ ಹಾಕೋ ಆಗಿಲ್ಲ, ಯಾಕೆಂದರೆ ಸರ್ವರ್ನಲ್ಲಿ ಬ್ಲಾಕ್ ಮಾಡಿರ್ತಾರೆ. ಇದಕ್ಕೆ ಕಾರಣ ಏನಂದರೆ ಇಲ್ಲಿ SSLC ಬೋರ್ಡ್ ಏನಿದೆಯಲ್ಲ ಆ ಒಂದು SAT IDದು ಡಾಟಾ ಬೇಸ್ನ ಶಿಫ್ಟ್ ಮಾಡ್ತಾ ಇರೋಂತೆ, ಚೇಂಜ್ ಮಾಡ್ತಾ ಇದ್ದಾರೆ. ಅದರಿಂದ ಯಾವುದೇ ಥರದ CET ಅಪ್ಲಿಕೇಶನ್ನ ಅಲೋ ಮಾಡಲ್ಲ. ಸ್ವಲ್ಪ ದಿನ ನೀವೆಲ್ಲರೂ ಕೂಡ ಆರಾಮಾಗಿರಿ 17ನೇ ತಾರೀಕುವರೆಗೂ ಕೂಡ. ಅದಾದಮೇಲೆ ನೀವು ತಿರ್ಗಾ CET ಅಪ್ಲಿಕೇಶನ್ ಹಾಕ್ಕೊಳ್ಳಿ, ನಿಮಗೆ ಡೇಟು ಕೂಡ ಎಕ್ಸ್ಟೆಂಡ್ ಮಾಡಿಕೊಡ್ತಾರೆ. ಏನು ಕೂಡ ತಲೆ ಕೆಡಿಸ್ಕೋಬೇಡಿ, ಸರಿನಾ? ಮತ್ತು ಇವಾಗ ಸೆಕೆಂಡ್ PUC ಸ್ಟೂಡೆಂಟ್ ನಂಬರ್ ಏನು ಅಂತ ಕೇಳ್ತಾ ಇರ. PU ಬೋರ್ಡಲ್ಲಿ ಓದ್ತಾ ಇರೋರು ಸ್ಟೂಡೆಂಟ್ ನಂಬರ್ ಅಂದರೆ ತುಂಬಾ ಸಿಂಪಲ್ಲು. ನೀವು CET ಎಕ್ಸಾಮ್ ಇವಾಗ ಬರೀಬೇಕಂದ್ರೆ ಅದಕ್ಕಿಂತ ಮುಂಚೆ ಪ್ರಾಕ್ಟಿಕಲ್ ಎಕ್ಸಾಮ್ನ ಬರೀತೀರಾ. ಇಲ್ಲಿ ಪ್ರಾಕ್ಟಿಕಲ್ ಎಕ್ಸಾಮಲ್ಲಿ ಒಂದು ಹಾಲ್ ಟಿಕೆಟ್ ಇರುತ್ತೆ. ಪ್ರಾಕ್ಟಿಕಲ್ ಎಕ್ಸಾಮ್ ಬರೆಯೋಕ್ಕೆ ನಿಮ್ಗೆ ಹಾಲ್ ಟಿಕೆಟ್ ಕೊಟ್ಟಿರ್ತೀರ, ಅದನ್ನು ಸ್ವಲ್ಪ ತೆಗೆದ್ಬಿಟ್ಟು ನೋಡಿ, ಅಲ್ಲಿ ಸ್ಟೂಡೆಂಟ್ ID ಅಂತಲೇ ಮೆನ್ಷನ್ ಮಾಡಿರ್ತಾರೆ. ಆ ಒಂದು ನಂಬರ್ ತೊಗೊಬಂದು ಇಲ್ಲಿ ಹಾಕಿ ಫೆಚ್ ಆಗುತ್ತೆ, ಏನು ಕೂಡ ತಲೆ ಕೆಡಿಸ್ಕೋಬೇಡಿ. ಮತ್ತು ಇನ್ನೊಂದೇನಪ್ಪ ಅಂದರೆ ಇವಾಗ ಸ್ಟಡಿ ಸರ್ಟಿಫಿಕೇಟ್ ಎಲ್ಲ ಇದು ಕೌನ್ಸಿಲಿಂಗ್ ಅಟೆಂಡ್ ಮಾಡಬೇಕಲ್ಲ, ಅವಾಗ ತಾನೇ ಕೊಡಬೇಕಾಗಿರೋದು, ಇವಾಗ ಏನಾದರೂ ಕೊಡಬೇಕಂತಲೂ ಕೂಡ ಕೇಳ್ತಾ ಇರ. ಇದ್ರ ಬಗ್ಗೆ ಕೂಡ ಕ್ಲಾರಿಫಿಕೇಷನ್ ಕೊಡೋದಾದರೆ ಇಲ್ಲಿ CET ಅಪ್ಲಿಕೇಶನ್ ಬಂದ್ಬಿಟ್ಟು ನಿಮಗೆ ಇದು CET ಅಪ್ಲಿಕೇಶನ್ ಕೂಡ ಹಾಕ್ಸ್ಕೋತಾ ಇರೋ ಜೊತೆಗೆ ನಿಮಗೆ ವೆರಿಫಿಕೇಷನ್ ಮೂಡಲ್ಲೂ ಕೂಡ ಇದೆ. ಅಂದರೆ ಅಪ್ಲಿಕೇಶನ್ ಹಾಕಿ ನೀವು ಒಂದು ವೆರಿಫಿಕೇಷನ್ ಕೂಡ ಆಗುತ್ತೆ. ನೆಕ್ಸ್ಟ್ ನೀವು ಡೈರೆಕ್ಟಾಗಿ ರಿಸಲ್ಟ್ ಬಂದಿದ ತಕ್ಷಣ ಕೌನ್ಸಿಲಿಂಗ್ನ ಅಟೆಂಡ್ ಮಾಡ್ಬೋದು. ನಿಮಗೆ ಯಾವುದೇ ಥರದ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರಲ್ಲ. ಅದರಿಂದ ನೀವು ಪ್ರತಿಯೊಬ್ಬರು ಕೂಡ ನೀವು ಸ್ಟಡಿ ಸರ್ಟಿಫಿಕೇಟ್ನ ಅಪ್ಲೋಡ್ ಮಾಡಲೇಬೇಕಾಗುತ್ತೆ. ಹಾಗಾದರೆ ಸ್ಟಡಿ ಸರ್ಟಿಫಿಕೇಟ್ ಎಲ್ಲಿ ಸಿಗುತ್ತೆ, ಯಾವ ರೀತಿ ಮಾಡಿಸ್ಬೇಕು, ಯಾವ ರೀತಿ ಫಾರ್ಮೆಟ್ ಇರಬೇಕು, ಅದ್ರ ಬಗ್ಗೆ ನಿಮಗೆ ಸಾಕಷ್ಟು ಡೌಟ್ಸ್ ಇರುತ್ತೆ. ವಿಡಿಯೋ ಕೆಳಗಡೆ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಒಂದು ವಿಡಿಯೋ ಲಿಂಕ್ ಕೊಟ್ಟಿದ್ದೀನಿ, ಅದನ್ನ ಕ್ಲಿಕ್ ಮಾಡಿ ನೋಡ್ಕೊಳ್ಳಿ. ಅಲ್ಲಿ ನಿಮಗೆ ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಯಾವ ರೀತಿ ಸಿಗುತ್ತೆ, ಯಾರ ಹತ್ರ ಸೈನ್ ಮಾಡಿಸ್ಬೇಕು ಎಲ್ಲನೂ ಕೂಡ. ಅದು ತುಂಬಾ ಇಂಪಾರ್ಟೆಂಟ್, ಅದು ಮಾಡಿಸ್ಕೊಳ್ಳಿ. ಯಾಕಂದರೆ ಅದೆಲ್ಲ ಅಪ್ರೂವ್ ಆಯಿತು ಅಂದರೆ ನೀವು ನೆಕ್ಸ್ಟ್ ಕೌನ್ಸಿಲಿಂಗ್ ಡೈರೆಕ್ಟಾಗಿ ಅಟೆಂಡ್ ಮಾಡ್ಬೋದು. ಎಕ್ಸಾಮ್ ಎಲ್ಲ ಬರೆದಾದ್ಮೇಲೆ ಇಲ್ಲಿ KE ಸ್ವಲ್ಪ ಈ ಒಂದು ಮೆಥಡ್ನ ಬೇಗ ತಂದಿದ್ದಾರೆ, ಯಾಕೆಂದರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಟೈಮ್ನ ಉಳಿಸೋಕ್ಕೋಸ್ಕರ. ಮತ್ತು ಇನ್ನೇನಾದರೂ ಡೌಟ್ ಇತ್ತು ಅಂದರೆ ಕೆಳಗಡೆ ಕಮೆಂಟ್ ಮಾಡಿ. ಮತ್ತು ಇನ್ನೊಂದು ಕ್ಲಾರಿಫಿಕೇಷನ್ ಕೊಟ್ಬಿಡ್ತೀನಿ ಇನ್ಕಮ್ ಸರ್ಟಿಫಿಕೇಟ್ ಬಗ್ಗೆ, ಅದ್ರ ಬಗ್ಗೆ ಕೂಡ ಡೌಟ್ನ ಕೇಳ್ತಾ ಇರಾ. ಇಲ್ಲಿ ಇನ್ಕಮ್ ಸರ್ಟಿಫಿಕೇಟ್ ಬಂದ್ಬಿಟ್ಟು ನಿಮ್ಮದೇ ಆಗಿರಬೇಕಾಗಿರುತ್ತೆ. ನೀವೇನಾದರೂ ಕ್ಯಾಟಗರಿ ಬಂದ್ಬಿಟ್ಟು OBCಲಿ ಬರ್ತೀರಾ, 1A 2A 3A ಈ ಥರ ಕ್ಯಾಟಗರಿಲಿ ಬರ್ತೀರಾ ಅಂದರೆ ನಿಮಗೆ ಇನ್ಕಮ್ ಮತ್ತು ಕ್ಯಾಸ್ಟ್ ಸರ್ಟಿಫಿಕೇಟ್ ಎರಡೂ ಕೂಡ ಒಂದೇ ಸರ್ಟಿಫಿಕೇಟ್ ಇರುತ್ತೆ, ನಿಮಗೆ ಬೇರೆ ಬೇರೆ ಇರಲ್ಲ. ಎರಡಕ್ಕೂ ಕೂಡ ನೀವು ಸೇಮ್ ID ನಂಬರ್ ಹಾಕ್ಬಿಟ್ಟು ಚೆಕ್ ಅಂತ ಕೊಟ್ಟು ವೆರಿಫೈ ಮಾಡ್ಕೋಬೋದು. ಮತ್ತೆ ಅಲ್ಲಿ ನೀವೇನಾದರೂ SC ST ಸ್ಟೂಡೆಂಟ್ಸ್ ಆಗಿದ್ದೀರಾ ಅಂದರೆ ನಿಮಗೆ ಇನ್ಕಮ್ ಬೇರೆ ಸರ್ಟಿಫಿಕೇಟಲ್ಲಿ ಇರುತ್ತೆ, ಕ್ಯಾಸ್ಟ್ ಬಂದ್ಬಿಟ್ಟು ಬೇರೆ ಸರ್ಟಿಫಿಕೇಟಲ್ಲಿ ಇರುತ್ತೆ. ನೀವು ಬೇರೆ ಬೇರೆ ನಂಬರ್ನ ಹಾಕಬೇಕಾಗುತ್ತೆ, ವೆರಿಫೈನ ಮಾಡ್ಕೋಬೇಕಾಗುತ್ತೆ, ಸರಿನಾ? ಇನ್ಕಮ್ ಸರ್ಟಿಫಿಕೇಟ್ ಮತ್ತು ಕ್ಯಾಸ್ಟ್ ಸರ್ಟಿಫಿಕೇಟ್ ನಿಮ್ಮದೇ ಆಗಿರಬೇಕು. ಮತ್ತು ಇದು ಬಿಟ್ಟು ನಿಮಗೆ ಬೇರೆ ಏನಾದರೂ ಡೌಟ್ ಇತ್ತು ಅಂದರೆ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ, ನಿಮಗೆ ಇನ್ಸ್ಟೆಂಟಾಗಿ ರಿಪ್ಲೈ ಸಿಗುತ್ತೆ ಸ್ಟಾರ್ಟಿಂಗ್ ಕಮೆಂಟ್ಸ್ಗಳಿಗೆ. ಮತ್ತು ಫಾಸ್ಟಾಗಿ ಅಪ್ಡೇಟ್ಸ್ ಬೇಕಂದರೆ ಟೆಲಿಗ್ರಾಮಲ್ಲಿ ಜಾಯ್ನ್ ಆಗಿ, ಅಲ್ಲಿ ನಿಮಗೆ ಫಾಸ್ಟಾಗಿ ಅಪ್ಡೇಟ್ ಸಿಗ್ತಾ ಇರುತ್ತೆ. ಮತ್ತು ಈ ಒಂದು ವಿಡಿಯೋ ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಕೂಡ ಶೇರ್ ಮಾಡಿ. ಮತ್ತು ಇದೇ ರೀತಿ ಏನಾದರೂ ಅಪ್ಡೇಟ್ಸ್ ಬೇಕಂದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಕೂಡ ಲೈಕ್ ಕೊಡಿ. ಧನ್ಯವಾದಗಳು.